ನಿನ್ನ ಎಕ್ಸೈಟ್ಮೆಂಟ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಹೌದು, ಇಷ್ಟೊತ್ತಿಗೆಲ್ಲ ಆದ್ಯ ಬರ್ಬೇಕಿತ್ತು. ಎಲ್ಲಿ ಹೋದ್ಲು? ಅಲ್ಲೋಡಿ, ಅಕ್ಕ ಬರ್ತಿದ್ದಾಳೆ. ಬಾ ಮನೆಗೆ ಹೋಗೋಣ, ಬಾ ಬಾರಕ್ಕ. ಯಾಕಕ್ಕ? ಅಕ್ಕ ಅಕ್ಕ ಆದ್ಯ, ಆಗಲ್ಲ ದೊಡ್ಡಮ್ಮ, ನಾನು ಹೋಗ್ಲೇಬೇಕು. ಏ ಆದ್ಯ, ಅಮೆರಿಕದಲ್ಲಿ ಪ್ರಾಣ ಬಿಟ್ಟು ನಿಮ್ಮಮ್ಮನ ಶವ ಈ ರಾಮಪುರಕ್ಕೆ ಬರೋದಕ್ಕೆ ಆಗ್ಲಿಲ್ಲ ಆದ್ಯ. ದೊಡ್ಡಮ್ಮ ಜರುಗು. ನೀನಿಲ್ಲಿಂದ ಹೊರಟೋದ್ರೆ ಈ ನಿನ್ನ ದೊಡ್ಡಮ್ಮನ ಆಸ್ತಿ ಕೂಡ ಅಮೆರಿಕಾಗೆ ಬರೋಲ್ಲಮ್ಮ. ಅಮ್ಮ, ಜಾನಕಿ, ಏನ ಮಾತುಗಳು? ಅತ್ತೆ ಒಂದು ಮಾತಿಂದ ನಿಲ್ಸಿದ್ರು ಮಾವ. ಆದ್ಯ ಇನ್ನೊಂದೇ ಹೆಜ್ಜೆ ಮುಂದಿಟ್ರು ನನ್ ಮೇಲೆ ಆಣೆ ಅಂತ ಹೇಳಿದ್ರು. ನೋಡಮ್ಮ ಆದ್ಯ, ನಾವೆಲ್ಲರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮತ್ತೆ ಒಂದಾಗ್ಬೇಕು, ತುಂಬು ಕುಟುಂಬದ ತರ ಇರಬೇಕು ಅಂತ ನೀನ್ ಬಯಸ್ತಿದ್ದೆ. ಅದೀಗ ನೆರವೇರ್ತಿದೆ ಅಲ್ವಾ? ನೀನ್ ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಅರ್ಥ ಆಯ್ತು. ನಾನೇ ಸುಮ್ಮನೆ ಅವಸರ ಪಟ್ಟೆ ಅಷ್ಟೇ. ನಿಲ್ಲು ಆದ್ಯ. ಜಾಗ ಬಿಡು ದೊಡ್ಡಮ್ಮ. ದೊಡ್ಡಮ್ಮ, ಜಾಗ ಬಿಡು. ಅಮ್ಮ ಆದ್ಯ, ನಿನ್ ದೊಡ್ಡಮ್ಮ ನಿನ್ ತಾಯಿ ಕೊಟ್ಟಿರೋ ಮಾತನ್ನ ತಪ್ಪಬೇಕು ಅಂತಾನೆ ಸರ್ಕೊಳಕ್ ಹೇಳ್ತಿದ್ಯಾ? ಹೋಗ್ಬೇಡಮ್ಮ ಆದ್ಯ. ಜನ ಎಲ್ಲ ಸುಮ್ಮನೆ ಮಾತಾಡ್ತಾರೆ, ಏನು ಕೆಲ್ಸಕ್ಕೆ ಬರಲ್ಲ. ಇಷ್ಟು ವರ್ಷ ನಿನ್ ಬಗ್ಗೆ ಕೇರ್ ಮಾಡಿದವ್ರೆ ಇವಾಗ ನೀನ್ ಹೋಗೋದ್ ಬೇಡ ಅಂತ ಹೇಳಿದ್ರಲ್ವಾ? ನಿನ್ ಮೇಲೆ ಎಷ್ಟು ಅಕ್ಕರೆ ಇದೆ ಅಂತ ಅರ್ಥ ಮಾಡ್ಕೋ ಆದ್ಯ. ಹೌದು ಆದ್ಯ, ಎಲ್ರೂ ನಿನ್ನ ಅರ್ಥ ಮಾಡ್ಕೊಂಡ್ಮೇಲೆ ಈಗೇನಕ್ಕಮ್ಮ ಹೋಗ್ತಿರೋದು? ಅವಾಗಿಂದ ಬೇಡ ಬೇಡ ಅಂತ ಅವಳನ್ನ ಪೂಸ್ಲಾಯಿಸ್ತಾನೆ ಇದ್ದೀರಾ. ಸರಿ ಹೋಗಲ್ಲ ಅಂತ ಅವಳ ಬಾಯಲ್ಲಿ ಒಂದು ಮಾತಾದ್ರೂ ಬಂತ? ಅಂದ್ರೆ ಹೊರಟೋಗ್ತೀನಿ ಅಂತ ತಾನೆ? ಬಿಟ್ಬಿಡಿ, ಹೋದ್ರೆ ಹೋಗ್ತಾಳೆ. ಇಲ್ಲಿ ನೋಡು, ನಿನ್ನ ಬಾಯಿಂದ ಒಂದೇ ಒಂದು ಮಾತು ಕೂಡ ಆಚೆ ಬರಬಾರ್ದು, ಹುಷಾರು. ನೀನ್ ಈ ತರ ಸುಮ್ನೆ ನಿಂತ್ಕೊಂಡ್ಬಿಟ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ನಮ್ಗೆ ಹೇಗೆ ಅರ್ಥ ಆಗುತ್ತೆ? ಹೋಗಲ್ಲ ಅಂತ ಒಂದು ಮಾತು ಹೇಳು ಆದ್ಯ. ಹೋಗ್ಬೇಡ ಆದ್ಯ, ಹೋಗ್ಕೂಡ್ದು. ಆದ್ಯ, ಇಲ್ಲೇ ಇರು, ನಮ್ಮೆಲ್ರ ಜೊತೆ ಇಲ್ಲೇ ಇರು.
ಸರಿ ಹಾಗಾದ್ರೆ. ಆದ್ಯ ಕೈಯಲ್ಲೇ ಇರ್ತಾಳೆ. ಮಾವ ದೊಡ್ಡಪ್ಪ, ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಾರ್ದು ಅಂದ್ರೆ ನಂದೊಂದು ಕಂಡೀಷನ್ ಇದೆ. ಏನಮ್ಮ ಅದು?